ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷ್ ವ್ಲಾಗ್. ಇವತ್ತು ಯಾವ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲಿ ನೋಡ್ಬೋದು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಹೊರಗಡೆ ಎಲ್ಲ ಹೆಂಗೆ ಸೆಟಪ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಗೊಂದು ರೌಂಡ್ ತೋರಿಸ್ತೀನಿ. ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ಅರಕಲಗೂಡು ಶಾಖೆಯ BK ಸುಷ್ಮಕ್ಕ ಅವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮನೆಯ ಮಾಲೀಕರಾದ ರಂಗತಣ್ಣವರು ಸಹ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಅನೇಕ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಂದಿರುವಂತ ಸ್ಟಾಫ್ಗಳು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಈ ಒಂದು ನಮ್ಮ ಸ್ವಾಗತ. ಜೊತೆಗೆ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಮೊದಲು BK ಮೀನಕ್ಕನವರು ಮುಖ್ಯ ಸಂಚಾಲಕರು ಹಾಸನ ಜಿಲ್ಲೆ, ಅವರು ಸಹ ನಮ್ಮ ಸಂಸ್ಥೆಯ ಪರವಾಗಿ ಅಕ್ಕನವರು ತಿಲಕ ಪುಷ್ಪದಿಂದ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂತಹ ಪ್ರದೀಪ್ ಅಣ್ಣನವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಸಹ ಸ್ವಾಗತ. ಆನಂತರ ರಂಗನಾಥ್ ಅಣ್ಣನವರು ಮನೆಯ ಮಾಲೀಕರು, ತುಂಬಾ ಸಹಯೋಗಿಗಳು, ಅಣ್ಣವರಿಗೂ ಸಹ ಸ್ವಾಗತ. ನಂತರ ಹಾಸನದಿಂದ ಬಾಬಣ್ಣನವರು ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತ. ಅರಕಲಗೂಡಿನ ವಿದ್ಯಾರ್ಥಿಯಾಗಿರುವಂತಹ ರಾಜಣ್ಣನವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಎಲ್ಲಾ ಸ್ಟಾಫ್, ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫ್ನವರಿಗೂ ಸಹ ಸ್ವಾಗತ. ಸಂಸ್ಕೃತಿ ಪ್ರಕಾರ ಜ್ಯೋತಿ ಬೆಳೆಸುವುದರ ಮೂಲಕ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮರತ್ವ ಕಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ ನಾವು ಈ ಜ್ಯೋತಿಯನ್ನು ಹಚ್ಚಿ ನಮ್ಮ ಆತ್ಮದ ಜ್ಯೋತಿಯನ್ನ ಬೆಳೆಸ್ಕೊಂಡಿದ್ದೀವಿ. ಏಕೆಂದ್ರೆ ಒಂದು ಶ್ಲೋಕ ಇದೆ, ಅನ್ನದಾನಂ ಪರಮದಾನಂ ವಿದ್ಯಾದಾನಂ ವತಃ ಅನ್ನದಾನ ಕ್ಷಣಿಕ. ಅಂದ್ರೆ ಹಸಿದಾಗ ಮಾತ್ರ ಅದು ಹೊಟ್ಟೆ ತುಂಬುತ್ತಷ್ಟೇ. ಆದ್ರೆ ವಿದ್ಯಾದಾನ ಇದೆಯಲ್ಲ, ಅದು ಸದಾ ಕಾಲಕ್ಕಾಗಿರುವಂಥದ್ದು. ನಮ್ಮ ಪರಮ ಪವಿತ್ರವಾದ ಪರಂ ಜ್ಯೋತಿ ಯಾರೋ ನಮ್ಮ ದಾದಿ ಪ್ರಕಾಶ್ ಮಣಿಜಿಯವರು ಇಡೀ ವಿಶ್ವದಾದ್ಯಂತ 147 ರಾಷ್ಟ್ರಗಳಲ್ಲಿ ಈ ಒಂದು ಈಶ್ವರಿಯ ಸಂದೇಶವನ್ನ ಎಲ್ಲ ಕಡೆಗೂ ಹರಡಿ
ಅವರು ತಮ್ಮ ದಿವ್ಯ ಅಲೌಕಿಕ ಪರಮಚೇತನವನ್ನು ಹೊಂದಿ ಸುಮಾರು 18 ವರ್ಷ ಆಯಿತು. ಅವರ ಸ್ಮರಣಾರ್ಥವಾಗಿ ಒಂದು ಬೃಹತ್ ಒಂದು ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೀವಿ. ಏಕೆಂದರೆ ವಸ್ತ್ರದಾನ ಅಥವಾ ಅನ್ನದಾನ ಇವೆಲ್ಲ ಕ್ಷಣಿಕನೇ, ಆದರೆ ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಅಂದರೆ ಆರೋಗ್ಯ ಸಂಪತ್ತು. ಈ ಆರೋಗ್ಯ ಸಂಪತ್ತಲ್ಲಿ ಇವತ್ತು ದಿನೇ ದಿನೇ ನೋಡ್ತಾ ಇದ್ದೀವಿ, ಒತ್ತಡ ಜಾಸ್ತಿಯಾಗಿ ಗುರುಜೀವ ನೀಡ್ತಾರೆ. ಅವರು ಬಹಳ ಪುಣ್ಯದ ಒಂದು ಫಲವನ್ನ ಪ್ರಾಪ್ತಿ ಮಾಡ್ಕೊಂಡಂಗೆ. ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಸ್ಟಾರ್ಟ್ ಆಯಿತು. ಆಗ್ಲೇ ಇಬ್ಬರು ರೆಡಿ ಇದ್ರು, ಅವರು ಕೊಡ್ತಾ ಇದ್ರ ಬ್ಲಡ್ನ. ನಾವಿಲ್ಲಿ ನೋಡ್ತಾ ಇದೀವಿ ನೋಡಿ, ವೆಯ್ಟ್ ಮಾಡ್ತಾ ಇದ್ರು ಅವರು ಆಗ್ಲೇನೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು. ಯಾರು ಬ್ಲಡ್ ಡೊನೇಟ್ ಮಾಡ್ತಾರೆ ಅವ್ರಿಗೆ ಹಾಸ್ಪಿಟಲ್ ಕಡೆಯಿಂದಾನೆ ಬಾದಾಮಿ ಹಾಲು ಕೊಡ್ತಾ ಇದ್ರು ಫ್ರೀಯಾಗೆ. ಇವ್ರಿಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಲಡ್ ನರ ತೆಗೆಯೋದಕ್ಕೆ ಕಾಣಿಸ್ಲಿಲ್ಲ, ಅದಕ್ಕೋಸ್ಕರ ರೈಟ್ ಹ್ಯಾಂಡ್ ಅಲ್ಲಿ ನೋಡ್ತಾ ಇದ್ದಾರೆ. ಬ್ಲಡ್ ತೊಗೊಳೋದಕ್ಕಿಂತ ಮುಂಚೆ ಏನೇನು ಕೇಳ್ತೀರಾ ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಇಲ್ಲಿ ಹಾಕಿರ್ತೀನಿ ನೋಡಿ. ಮುಂಚೆ ಕೊಟ್ಟಿದ್ರೆ ಈ ಥರ ಬ್ಲಡ್ 3 ವರ್ಷ 4-5 ವರ್ಷ ಕೊಟ್ಟಿದ್ದೀರಾ? ಎಷ್ಟು ಸಲ ಕೊಟ್ಟಿದ್ದೀರಾ? ಕನ್ಫರ್ಮ್ ಆಗುತ್ತಾ? ತಿಂಡಿ ಆಗಿದೆ ಅಲ್ವಾ ಬೆಳಗ್ಗೆ? ಬೇರೆ ಏನಾದರೂ ಮಾತ್ರೆ ತಗೋತಾ ಇದ್ದೀರಾ? BP ಎಷ್ಟಿದ್ದೀರಾ ನೀವು? 73 52.6 ಅಷ್ಟೇ ಇದ್ದೀನಿ.
ಯಾವತ್ತೇ ಹೇಳಿದ್ದೆ ನೀವು ಕೊಟ್ಟು 4 ಜನ ಕಳಿಸಿಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.